ಕೇರಳದ ವಾಯನಾಡಿನಲ್ಲಿ ಭೂಕುಸಿತ ಪ್ರಕರಣ ಏನಾಯ್ತಲ್ಲ, ಸದ್ಯ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ದೇವರ ನಾಡಿನಲ್ಲಾಗಿರುವಂತಹ ಭೀಕರ ಭೂಕುಸಿತದಲ್ಲಿ ಈಗ 5 ನಾಪತ್ತೆಯಾಗಿದ್ದಾರೆ. ಈ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರಿತಾನೇ ಇದೆ. ಆದರೆ ಶೋಧ ಕಾರ್ಯಕ್ಕೆ ನಿರಂತರವಾದಂತಹ ಮಳೆ, ಅಲ್ಲಿ ಸೇರಿರುವಂತಹ ಮಣ್ಣು, ಕೆಸರು ಅಡ್ಡಿಪಡಿಸ್ತಾ ಇದೆ. ಇವತ್ತು ಶೋಧ ಕಾರ್ಯವನ್ನ ಚುರುಕುಗೊಳಿಸಲಿದ್ದಾರೆ ಸಿಬ್ಬಂದಿ, ರಕ್ಷಣಾ ಪಡೆ ಇದೆ. ನಿನ್ನೆ ಘಟನಾ ಸ್ಥಳಕ್ಕೆ ಕೇರಳದ ಮುಖ್ಯಮಂತ್ರಿ ಸತೀಸನ್ ಅವರು ಕೂಡ ಭೇಟಿ ಕೊಟ್ಟಿದ್ರು. ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡು ಹೋಗಿದ್ರು ಅಲ್ಲಿನ ಮುಖ್ಯಮಂತ್ರಿಗಳು. ಜಿಲ್ಲಾಡಳಿತ ಅಲ್ಲೇ ಇದೆ, NDRF ತಂಡ ಅಲ್ಲೇ ಇದೆ, ರೆಸ್ಕ್ಯೂ ಟೀಮ್ಗಳು ಕೂಡ ಅಲ್ಲೇ ಬೀಡು ಬಿಟ್ಟಿದ್ದಾರೆ. ನಿನ್ನೆ ನಿರಂತರವಾಗಿ ಮಳೆ ಇತ್ತು, ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ನಿನ್ನೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ಭಾಗದ ಜನ ಸೇರಿದ್ರು, ಒಂದಿಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತದ ಆದೇಶ ಇತ್ತು, ಕಾಮಗಾರಿಯನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಬೇಕಂದ್ರೂ ಕೂಡ ಒಂದು ರೀತಿ ನಿರ್ಲಕ್ಷ್ಯ ತೋರಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅವೈಜ್ಞಾನಿಕವಾಗಿ ರಾಶಿ ಮಣ್ಣುಗಳನ್ನ ಆ ಕಾಮಗಾರಿ ಸ್ಥಳದಲ್ಲಿ ಶೇಖರಣೆ ಮಾಡಿದ್ದು, ಇದು ಮಾನವ ನಿರ್ಮಿತವಾಗಿರುವಂಥ ವಿಕೋಪ ಅನ್ನುವಂಥ ಆರೋಪ ಕೂಡ ಇದೆ. ಬಟ್ ಆದರೆ ಸಾವು ನೋವುಗಳಾಗಿದೆ. ಸದ್ಯ 5 ನಾಪತ್ತೆಯಾಗಿದ್ದಾರೆ. ಎಲ್ಲಿ ಹೋದ್ರು, ಏನಾದರೂ ಗೊತ್ತೇ ಇಲ್ಲ. ಅವರು ಬದುಕಿರೋದು ಅಕ್ಷರಶಃ ಡೌಟ್ ಅನ್ನೋದು ಇಡೀ ಎಲ್ರಿಗೂ ಗೊತ್ತು. ಆದರೆ ಅವರು ಬದುಕಿ ಬರಲಿ ಅನ್ನೋದು ಒಂದಿಷ್ಟು ಹೋಪ್ಸ್ ಈ ಕ್ಷಣಕ್ಕೂ ಕೂಡ ಇದೆ. ನಿನ್ನೆ ಮಳೆ ಒಂದಿಷ್ಟು ಕಾರ್ಯಾಚರಣೆಗೆ ಅಡ್ಡಿಪಡಿಸೋ ವಿಚಾರ ಆಗಿತ್ತು. ನಂತರ ಇವತ್ತು ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆ ಇದೆಯಂತೆ. ಆ ನಿಟ್ಟಿನಲ್ಲಿ ಇವತ್ತು ರೆಸ್ಕ್ಯೂ ಟೀಮ್ ಇರ್ಬೋದು, ಶೋಧ ಕಾರ್ಯ ಮಾಡ್ತಿರುವಂಥ ಪೊಲೀಸರು, NDRF ಸೇರಿದಂತೆ ಎಲ್ಲರೂ ರಕ್ಷಣಾ ಕಾರ್ಯದಲ್ಲಿ ಇವತ್ತು ಮತ್ತಷ್ಟು ಚುರುಕು ಮಾಡುವಂಥ ಕೆಲಸ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಬಹಳ ಸೂಕ್ಷ್ಮವಾಗಿ ಈ ಘಟನೆಯನ್ನ ವೀಕ್ಷಿಸುತ್ತಿದ್ದಾರೆ ಕೇರಳದಲ್ಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.